ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಹಾಗೆಯೇ ತುಂಬಾ ರುಚಿಕರವಾದ ಆಟಿ ಸ್ಪೆಷಲ್ ಕೆಸುವಿನ ಎಲೆಯ ಪತ್ರೊಡೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ 2 ಪಾವು ಕುಚಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು 4 ರಿಂದ 5 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನೀರಾಕಿ ಒಂದು 8 ಗಂಟೆಗಳ ಕಾಲ ಅಕ್ಕಿ ನೆನೆಯುವುದಕ್ಕೆ ಬಿಡ್ತೀನಿ. ನಾನು ಇಲ್ಲಿ 30 ರಿಂದ 40 ಮೀಡಿಯಂ ಸೈಜ್ ಕೆಸುವಿನ ಎಲೆಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ತಕ್ಕೊಂಡಿದ್ದೀನಿ. ಇದರ ಹಿಂದಿನ ದಂಟನ್ನು ತೆಗೆದು ಈ ರೀತಿ 4-5 ಎಲೆಗಳನ್ನು ಒಂದರ ಮೇಲೊಂದು ಜೋಡಿಸಿ ಈ ರೀತಿ ರೋಲ್ ಮಾಡಿ ನಡುವಲ್ಲಿ ಕಟ್ ಮಾಡಬೇಕು. ಎಲ್ಲ ಕಟ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. ಕೆಸುವಿನ ಎಲೆ ಜಾಸ್ತಿ ಇರಬೇಕು, ಹಿಟ್ಟು ಕಡಿಮೆ ಇರಬೇಕು. 8 ಗಂಟೆಯ ನಂತರ ನೋಡಿ, ಅಕ್ಕಿ ಒಳ್ಳೆ ನೆನೆದಿದೆ. ಇದನ್ನು ಪುನಃ ಒಂದು 2 ಬಾರಿ ತೊಳೆದು ನೀರೆಲ್ಲ ಬಸಿದು ಇಡ್ತೀನಿ ರುಬ್ಬೋಕೆ. ನಾನು 2 ಬ್ಯಾಚಲ್ಲಿ ಅಕ್ಕಿಯನ್ನು ರುಬ್ಬಿ ತರ್ತೀನಿ. ಮಿಕ್ಸಿ ಜಾರಿಗೆ ನೆನೆ ಹಾಕಿದ ಅಕ್ಕಿ, ರುಚಿಗೆ ಕಲ್ಲುಪ್ಪು, ನಿಂಬೆ ಗಾತ್ರದ ಹುಳಿ, ಒಂದು 4 ಬ್ಯಾಡಿಗೆ ಮೆಣಸು ಅಂದರೆ ಉದ್ದ ಮೆಣಸು, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ. ನಾನು ಇಲ್ಲಿ ಮೊಳಕೆ ಬಂದ 1 ಕಪ್ಪು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಇದರ ಅರ್ಧ ಭಾಗದಷ್ಟು ಹಾಕ್ತೀನಿ. ಉಳಿದ ಅರ್ಧ ಭಾಗ ಇನ್ನೊಮ್ಮೆ ಅಕ್ಕಿ ರುಬ್ಬುವಾಗ ಹಾಕ್ತೀನಿ. ಕೆಸುವಿನ ಎಲೆ ಸ್ವಲ್ಪ ಹೀಟ್ ಅಲ್ವಾ, ಅದಕ್ಕೆ ಹೆಸರು ಕಾಳು ಹಾಕಿದ್ರೆ ಸ್ವಲ್ಪ ತಂಪಾಗುತ್ತೆ. ಹಾಗೆಯೇ 1 ಕಪ್ ಹಸಿ ತೆಂಗಿನ ತುರಿ ತಗೊಂಡಿದ್ದೀನಿ. ಇದರ ಅರ್ಧ ಭಾಗದಷ್ಟು ಹಾಕ್ತೀನಿ. ಉಳಿದ ಅರ್ಧ ಭಾಗದಷ್ಟು ಇನ್ನೊಮ್ಮೆ ರುಬ್ಬುವಾಗ ಹಾಕ್ತೀನಿ. ತೆಂಗಿನ ತುರಿ ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಬಹುದು. ಹಾಕಿದ್ರೆ ಪತ್ರೊಡೆ ತುಂಬ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪನೇ ನೀರಾಗಿ ಹಿಟ್ಟು ಫೈನ್ ಆಗಿ ರುಬ್ಬಿ ತರ್ತೀನಿ. ರುಬ್ಬಿದ ಹಿಟ್ಟನ್ನು ಕೆಸುವಿನ ಎಲೆಗೆ ಸೇರಿಸ್ತೀನಿ. ಹಾಗೆಯೇ 2ನೇ ಬಾರಿ ರುಬ್ಬಿದ ಹಿಟ್ಟನ್ನು ಸಹ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ನಾನು ಇಲ್ಲಿ ಉಪ್ಪಳಿಗೆ ಎಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇವತ್ತು ನಾನು ಈ ಎಲೆಯಲ್ಲಿ ಪತ್ರೊಡೆ ತಟ್ತೀನಿ. ಸ್ವಲ್ಪ ಹಿಟ್ಟನ್ನು ತಕ್ಕೊಂಡು ಈ ರೀತಿ ಸ್ವಲ್ಪ ತಟ್ಟಿ ನಂತರ ಈ ರೀತಿ ಫೋಲ್ಡ್ ಮಾಡಿ ಒಂದು ಪ್ಲೇಟಲ್ಲಿ ಇಡ್ತೀನಿ. ಹಾಗೆಯೇ ಉಳಿದ ಎಲ್ಲ ಪತ್ರೊಡೆಯನ್ನು ಮಾಡಿ ಇಡ್ತೀನಿ. ನಾನು ಮೊದಲೇ ಗ್ಯಾಸ್ ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೆ. ನೋಡಿ, ನೀರು ಕುದಿ ಬರ್ತಾ ಉಂಟು. ಇವಾಗ ಎಲ್ಲ ಪತ್ರೊಡೆಯನ್ನು ಒಂದೊಂದಾಗಿಯೇ ಪಾತ್ರೆಯಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 40 ರಿಂದ 45 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ತೀನಿ. ನಿಮಿಷ ಆಗಿದೆ, ಪತ್ರೊಡೆ ಬೆಂದಿದೆ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ. ಸ್ವಲ್ಪ ಮುಚ್ಚಳ ಓಪನ್ ಇಡ್ತೀನಿ, ತಣ್ಣಗಾದ ನಂತರ ಕಟ್ ಮಾಡ್ತೀನಿ. ಅಷ್ಟರವರೆಗೆ ಗ್ರೇವಿ ಮಾಡೋಕೆ ಮಸಾಲೆ ತೆಗೆಯುವ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿ ಆದಾಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆ ಬಿಸಿ ಆದಾಗ ಒಂದು 3 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತೀನಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಒಂದು 10 ರಿಂದ 12 ಮೆಂತೆ, ಅರ್ಧ ಟೀ ಸ್ಪೂನ್ ಸಾಸಿವೆ. ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆದಾಗ ಒಂದು 7 ಉದ್ದ ಮೆಣಸು ಮತ್ತು 2 ಗಿಡ್ಡ ಮೆಣಸನ್ನು ಹಾಕಿ ಫ್ರೈ ಮಾಡ್ತೀನಿ. ಇವಾಗ ಫ್ರೈ ಆಗಿದೆ. ಇವೆಲ್ಲವನ್ನು ಒಂದು ಬೌಲಿಗೆ ತೆಗೆದಿಡ್ತೀನಿ. ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಉದ್ದನೆ ಕಟ್ ಮಾಡಿ ಹಾಕ್ತೀನಿ. ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತೀನಿ. ಹಾಗೆಯೇ 2 ದಂಟು ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಕೆಂಪಾಗೋದು ಬೇಡ. ಇದಕ್ಕೆ ಒಂದು ಮೀಡಿಯಂ ಸೈಜ್ ಇದು ತೆಂಗಿನಕಾಯಿ ತಗೊಂಡಿದ್ದೆ. ಇದರ ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡ್ತೀನಿ. ಇದು ಜಾಸ್ತಿ ಕೆಂಪಾಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನು ಅದೇ ಬೌಲಿಗೆ ತೆಗೆದಿಡ್ತೀನಿ. ಇದಕ್ಕೆ ಒಂದು ಸಣ್ಣ ತುಂಡು ಹುಳಿ, ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಹಾಕಿ ಇವೆಲ್ಲವೂ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿ ತರ್ತೀನಿ. ಮಸಾಲವನ್ನು 2 ಬ್ಯಾಚಲ್ಲಿ ರುಬ್ಬಿ ತರ್ತೀನಿ. ರುಬ್ಬಿದ ಮಸಾಲವನ್ನು ಒಂದು ಬೌಲಲ್ಲಿ ಹಾಕಿಡ್ತೀನಿ.
ನೋಡಿ 2 ಸಲ ರುಬ್ಬಿದ ಮಸಾಲವನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಪತ್ರೊಡೆ ಕಟ್ ಮಾಡಿ ತೋರಿಸ್ತೀನಿ. ಇದು ಇನ್ನೂ ಸ್ವಲ್ಪ ಬಿಸಿ ಇದೆ. ವಾವ್, ಹೇಗೆ ಬಂದಿದೆ ನೋಡಿ. ಫುಲ್ ತಣ್ಣಗಾದ ಮೇಲೆ ಕಟ್ ಮಾಡಿ. ನನಗೆ ಬೇಗ ಕಟ್ ಮಾಡಬೇಕಿದ್ದು, ಹಾಗೆ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಿದೆ. ಇವಾಗ ಗ್ರೇವಿ ಮಾಡೋಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ. ಬಿಸಿ ಆದಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಉದ್ದನೆ ಕಟ್ ಮಾಡಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತೀನಿ. ಈರುಳ್ಳಿ ಒಳ್ಳೆ ಫ್ರೈ ಆದಾಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ಇವಾಗಲೇ ನೀರನ್ನು ಹಾಕಬೇಡಿ. ಸ್ವಲ್ಪ ಮಸಾಲ ಫ್ರೈ ಆದಾಗ ಇದಕ್ಕೆ ನೀರು ಹಾಕ್ತೀನಿ. ಗ್ರೇವಿ ಸ್ವಲ್ಪ ತೆಳುನೇ ಇಡಿ, ಯಾಕಂದರೆ ಪತ್ರೊಡೆ ಹಾಕಿದ ಮೇಲೆ ಗ್ರೇವಿ ದಪ್ಪವಾಗುತ್ತೆ. ಗ್ರೇವಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಗ್ರೇವಿಯನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಒಳ್ಳೆ ಕುದಿ ಬರಿಸ್ತೀನಿ. ನೋಡಿ ಕುದಿ ಬರ್ತಾ ಇದೆ. ಇವಾಗ ಕಟ್ ಮಾಡಿಟ್ಟ ಪತ್ರೊಡೆಯನ್ನು ಒಂದೊಂದಾಗಿ ಹಾಕ್ತೀನಿ. ಜಾಸ್ತಿ ಸ್ಪೂನ್ ಹಾಕಿ ತಿರುಗಿಸಬಾರದು, ನಿಧಾನವಾಗಿ ತಿರುಗಿಸಬೇಕು. ಇವಾಗ ಮುಚ್ಚಳ ಮುಚ್ಚಿ ಒಂದು ಕುದಿ ಬರಿಸ್ತೀನಿ. ನೋಡಿ ಕುದಿ ಬರ್ತಾ ಉಂಟು. ಇವಾಗ ಉಪ್ಪು ಸರಿಯಾಗಿದೆ ಅಂತ ಚೆಕ್ ಮಾಡಿ. ಇವಾಗ ನಮ್ಮ ಆರ್ಟಿ ಸ್ಪೆಷಲ್ ತುಂಬಾನೇ ರುಚಿಕರವಾದ ಹಾಗೆ ಆರೋಗ್ಯಕರವಾದ ಪತ್ರೊಡೆ ರೆಡಿಯಾಗಿದೆ. ನೋಡಿ ಹೇಗೆ ಕಾಣ್ತಾ ಉಂಟು. ಪತ್ರೊಡೆ ಸೂಪರ್ ಆಗಿ ಬಂದಿದೆ ಕೂಡ, ಟೇಸ್ಟ್ ಕೂಡ ಸೂಪರ್ ಆಗಿದೆ. ನನ್ನ ಇವತ್ತಿನ ರೆಸಿಪಿ ಪತ್ರೊಡೆ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.